ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರು ಅದೇ ಶಿಷ್ಯರೆಲ್ಲ ತಾವೇ ಭಾರಿ ತುಂಬಾ ಸ್ಟ್ರೆಂತ್ ಇದೆ ನಮ್ಗೆ ಅಂತ ಒಳಗೊಳಗಡೆನೆ ಸ್ವಲ್ಪ ಗರ್ವ ಇರುತ್ತೆ. ಹಾಗಾಗಿ ಅವ್ರ ಜೊತೆ ಮಲ್ಲ ಯುದ್ಧ ಮಾಡಿ ಶ್ರೀಮದಾಚಾರ್ಯರು ಬರೀ ಕೈ ಇಡ್ತಾರಷ್ಟೇ ಅವ್ರ ಮೇಲೆ ಒಬ್ಬರನ್ನ ಬೀಳ್ಸಿ. ಆಗ ಒಂದೊಂದು ಬೆರಳು ಕೂಡ ಒಳ್ಳೆ ಮೇರು ಪರ್ವತದ ತರ ಆಗ್ತಾ ಇದೆ, ನಮ್ಗೆ ಆಗ್ತಾ ಇಲ್ಲ, ದಯವಿಟ್ಟು ಕೈ ತೆಗೆದ್ಬಿಡಿ, ಇಲ್ದಿರ ಪ್ರಾಣ ಹೊಟ್ಟೋಗುತ್ತೆ ನಮ್ದು ಅಂತಾರೆ. 15 days ಬೇಕಾಯ್ತಂತೆ ಅವ್ರಿಗೆ ಆ ಮೈಕೈ ನೋವೆಲ್ಲ ಹೋಗೋದಕ್ಕೆ. ಅದಕ್ಕೆ ಕನ್ಸಲ್ ಕೂಡ ಅವ್ರು ಅನ್ಕೊಂಡ್ಲಿಲ್ವಂತೆ ಶ್ರೀಮದಾಚಾರ್ಯರಿಗಿಂತ ನಮ್ಗೆ ಸ್ಟ್ರೆಂತ್ ಇದೆ ಅಂತ, ಅವ್ರಿಗೆ ಬರಲೇ ಇಲ್ಲ ಫರ್ದರ್. ಮುಂದೆ ಶ್ರೀಮದಾಚಾರ್ಯರು ಅವ್ರ ಶಿಷ್ಯರ ಜೊತೆ ಸೇರ್ಕೊಂಡು ಕುರುಕ್ಷೇತ್ರಕ್ಕೆ ಬರ್ತಾರೆ. ಆಗ ಶ್ರೀಮದಾಚಾರ್ಯರೇ ಭೀಮ ಆಗಿದ್ದವರು ಕುರುಕ್ಷೇತ್ರಕ್ಕೆ ಬಂದಾಗ ಹಿಂದಿಂದೆಲ್ಲ ಹೇಳಕ್ಕೆ ಶುರು ಮಾಡ್ತಾರ ಅವರು. ನಾನು ಭೀಮ ಆಗಿದ್ದಾಗ ಆನೆಗಳ ಜೊತೆ ಹೇಗೆ ಹೋರಾಡ್ತಾ ಇದ್ದೆ ಅಂತ. ಯಾಕಂದ್ರೆ ಭೀಮ ಪೊಸೆಸ್ 10,000 ಎಲಿಫೆಂಟ್ಸ್ ಸ್ಟ್ರೆಂತ್, 10,000 ಆನೆಗಳ ಬಲ ಇತ್ತಂತೆ ಭೀಮಸೇನ್ ದೇವರಿಗೆ. ಆಗ ಯಾವ ರೀತಿ ನಾನು ಯುದ್ಧ ಮಾಡ್ತಾ ಇದ್ದೆ, ಆನೆ ಜೊತೆ ಕಾದಾಡ್ತಾ ಇದ್ದೆ ಅಂದ್ರೆ, ಒಂದ್ ಆನೆ ಎದುರುಗಡೆ ಭೀಮಸೇನ್ ದೇವ್ರ ಹತ್ರ 10,000 ಆನೆಗಳಷ್ಟು ಬಲ. ಹಾಗಾಗಿ ಆ ರೀತಿ ವಿವರಣೆ ಕೊಡ್ತಾ ಇರಬೇಕಾದ್ರೆ ಸತ್ಯತೀರ್ಥರು ಮತ್ತೆ ಬೇರೆ ಕೆಲವೊಂದಷ್ಟು ಜನ ಶಿಷ್ಯರು, ನೀವ್ ಹೇಳ್ತಾ ಇದ್ದೀರಲ್ಲ ಅದ್ರದ್ದೇನಾದ್ರೂ ಸ್ವಲ್ಪ ಸಿಗಬಹುದಾ ಕುರುಹು ಯಾವ್ದಾದ್ರೂ ಅಂದ್ರೆ ಒಂದಷ್ಟು ಇವಾಗ ಏನಂತಾರೆ ಎವಿಡೆನ್ಸ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿ ಹೇಳ್ತಾ ಇದ್ದೀರಾ ಕರೆಕ್ಟು, ಅದಕ್ಕೇನಾದ್ರೂ ಇದೆಯಾ ಒಂದ್ ಸ್ವಲ್ಪ ಪುರಾವೆಗಳು ಕುರುಹುಗಳೇನಾದ್ರೂ ಇದೆಯಾ ಅಂತ ಕೇಳಿದಾಗ ಆಚಾರ್ಯರು ಅಲ್ಲೇ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗಿ ಅಗ್ಯೋದಕ್ಕೆ ಹೇಳ್ತಾರೆ. ಶಿಷ್ಯರು ಅಗದು ನೋಡ್ತಾರೆ, ಒಂದ್ ದೊಡ್ಡ ಗಾತ್ರ, ಬೃಹತ್ ಗಾತ್ರ, ತುಂಬಾ ದೊಡ್ಡದಿತ್ತಂತೆ ಗದೆ. ಅದರಲ್ಲಿ ಭೀಮಹ ಅಂತ ಗದೆ ಬರೆದಿತ್ತಂತೆ. ಆ ಕಾಲದಲ್ಲೂ ಕೂಡ ಗದೆಗಳ ಮೇಲೆ ಹೆಸರು ಬರಿತಾ ಇದ್ರ ಅಂತಪ್ಪ, ಯಾಕಂದ್ರೆ ಅವ್ರವ್ರ ಗದೆಗಳು ಗೊತ್ತಾಗ್ಬೇಕಲ್ಲ ಯಾರ್ಯಾರ್ದು ಯಾವ್ಯಾವ್ದು ಅಂತ. ಸೊ ಆ ಒಂದು ಗದೆ ಮೇಲೆ ಎಲ್ಲಿ ಆಚಾರ್ಯರು ಹೇಳಿದ್ರು ಅಗ್ಯೋದಿಕ್ಕೆ, ಅಲ್ಲಿ ಭೀಮಹ ಅಂತ ಬರೆದಿತ್ತು. ಅದನ್ನ ನೋಡಿ ಎಲ್ರಿಗೂ ಆಶ್ಚರ್ಯ ಆಯ್ತಂತೆ. ಆಗ ಸತ್ಯತೀರ್ಥರು ಹೇಳ್ತಾರಂತೆ, ಒಂಥರ ಕ್ಯೂರಿಯಾಸಿಟಿ, ಅವರು ನಾನಾಗಿ ಏನಾಗಿದ್ದೆ ಅಂತ ಕೇಳ್ತಾರಂತೆ. ಯಾಕಂದ್ರೆ ಈಗ ಆಚಾರ್ಯರ ಜೊತೆ ಇದ್ದಾರೆ, ಆಚಾರ್ಯರು ವಿದ್ಯಾಗುರುಗಳು ಅವ್ರಿಗೆ. ಆದ್ರೆ ಅವರು ಸಾಕ್ಷಾತ್ ಅವರು ಶಿಷ್ಯರು ಯಾರು ಸನ್ಯಾಸ ಸ್ವೀಕಾರ ಮಾಡಿದ್ದು ಅಂದ್ರೆ ಅಚ್ಯುತ ಪ್ರೇಕ್ಷಿತ. ಆದ್ರೂ ಕೂಡ ಅವ್ರು ಕೇಳ್ತಾರಂತೆ ನಾನ್ ಏನಾಗಿದ್ದೆ ಆಗ ಅಂತ. ಆಗ ಆಚಾರ್ಯರು ಹೇಳ್ತಾರಂತೆ, ನೀವೊಬ್ರು ರಾಜ ಆಗಿದ್ರಿ ಆಗ ಅಂತ. ಆಬ್ವಿಯಸ್ಲಿ ಹಿ ವಿಲ್ ಬಿ ಆನ್ ಪಾಂಡವ ಸೈಡ್ ಅಲ್ಲೇ ಇರ್ತಾರೆ, ಇಲ್ದಿದ್ರೆ ಆಚಾರ್ಯರ ಶಿಷ್ಯರಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದ್ ಕಡೆ ಅಗ್ಯೋದಕ್ಕೆ ಹೇಳ್ತಾರಂತೆ, ಅಲ್ಲಿ ಆ ರಾಜಂದು ಅಂದ್ರೆ ಸತ್ಯತೀರ್ಥರು ಅವ್ರ ಕುರುಕ್ಷೇತ್ರ ಪೀರಿಯಡ್ ಅಲ್ಲಿ ಇದ್ದಾಗ ಏನ್ ಆಯುಧ ಇರುತ್ತೆ ಅದನ್ನ ತೋರಿಸ್ತಾರಂತೆ. ಎಲ್ರಿಗೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗತ್ತಂತೆ. ಆಗ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಬ್ರು ತಪಸ್ ಮಾಡ್ತಾ ಇದ್ರಂತೆ ವ್ಯಕ್ತಿಗಳು. ಅವ್ರನ್ನ ತೋರಿಸ್ಬಿಟ್ಟು, ನೋಡಿ ಅಲ್ಲಿ ತಪಸ್ ಮಾಡ್ತಾ ಕೂತಿದಾನಲ್ಲ, ಅವನೇ ಮುಂದೆ ಇನ್ ಫ್ಯೂಚರ್ ಮಾರೀಚ ಆಗ್ತಾನೆ. ಯಾರದು ಮಾರೀಚ? ರಾವಣನ್ ಫ್ರೆಂಡ್. ಅವನೇ ಗೋಲ್ಡನ್ ಡೀರ್ ರೂಪ ತಗೊಂಡ್ಬಿಟ್ಟು ಸೀತೆನ ಡೈವರ್ಟ್ ಮಾಡೋದು, ಮೈಂಡ್ ಡೈವರ್ಟ್ ಮಾಡೋ ಅಂತ ಕತೆ. ಅವನೇ ಮುಂದೆ ಮಾರೀಚ ಆಗ್ತಾನೆ. ನೋಡಿ, ಒಬ್ಬ ರಾಕ್ಷಸ್ ದೈತ್ಯ ಆಗ್ಬೇಕಂದ್ರೂ ಕೂಡ ತಪಸ್ಬೇಕು, ಸುಮ್ನೆ ದೈತ್ಯರಾಗೋದಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಅಂತ ಆಚಾರ್ಯರು ಹೀಗೆ ಹೇಳದೆ ತೋರಿಸ್ತಾರಂತೆ. ಅಲ್ಲಿ ನೋಡಿ ಅವನೇ ಮುಂದೆ ಮಾರೀಚ ಆಗೋದು ಭವಿಷ್ಯದಲ್ಲಿ ಅಂತ. ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗತ್ತೆ. ಮುಂದೆ ಹೃಷಿಕೇಶಕ್ಕೆ ಬರ್ತಾರೆ ಕುರುಕ್ಷೇತ್ರದಿಂದ. ಅಲ್ಲಿ ಬಂದಾಗ ರುದ್ರದೇವರು ಅಂದ್ರೆ ಶಿವ ಒಬ್ಬ ವಯಸ್ಸಾಗಿರೋ ಬ್ರಾಹ್ಮಣನ ವೇಷದಲ್ಲಿ, ತುಂಬಾ ವಯಸ್ಸಾಗಿರೋ ಬ್ರಾಹ್ಮಣರು ಆ ವೇಷದಲ್ಲಿ ಬಂದು ನಮ್ಮ ಮನೆಗೆ ಬಂದು ನೀವು ಭೋಜನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಬಿಟ್ಟು ಹೋಗ್ತಾರಂತೆ. ಮಾರನೇ ದಿನ ಅಲ್ಲಿ ಒಂದು ಶಿವಾಲಯ ಇರುತ್ತೆ, ಶಿವನ್ ದೇವಸ್ಥಾನ. ಅಲ್ಲಿನ ಧರ್ಮದರ್ಶಿಗಳು ಅಂದ್ರೆ ಆಡಳಿತ ಮುಕ್ತೇಸರರು ಅಥವಾ ಧರ್ಮದರ್ಶಿಗಳು ಅಂತ ಹೇಳ್ತೀವಿ, ಟೆಂಪಲ್ ಹೆಡ್, ಅವರು ಆಚಾರ್ಯರಿದ್ದ ಅಲ್ಲಿಗೆ ಬರ್ತಾರಂತೆ. ಎಲ್ಲಿರ್ತಾರೆ ಆಚಾರ್ಯರು ಹೃಷಿಕೇಶದಲ್ಲಿ, ಅಲ್ಲಿಗೆ ಬಂದು ನಿನ್ನೆ ರಾತ್ರಿ ಶಿವ ನನ್ ಕನ್ಸಲ್ ಬಂದು ನಮ್ಮ ಗುರುಗಳನ್ನ ಭೋಜನಕ್ಕೆ ಬರೋ ರೀತಿ ನಾನು ಕರೆದಿದ್ದೀನಿ, ಅವ್ರಿಗೆ ನೀನು ಭೋಜನಕ್ಕೆ ವ್ಯವಸ್ಥೆ ಮಾಡು ಅಂತ ಒಂದಲ್ಲ ಎರಡು ಸರಿ ಅಲ್ಲ, ಮೂರ್ ಸರಿ ಹೇಳಿ ಹೋದ್ರು ಅಂತ ಹೇಳ್ತಾರೆ. ಅಂದ್ರೆ ರುದ್ರದೇವರು ಬಂದು ಹೇಳೋದು, ಶ್ರೀಮದಾಚಾರ್ಯರು ನನ್ನ ಗುರುಗಳು. ಇದರ ಅರ್ಥ ಏನು? ರುದ್ರದೇವರಿಗೆ ಗುರುಗಳು ಯಾರು? ವಾಯುದೇವರು. ರುದ್ರದೇವರ್ಗಿಂತ ದೊಡ್ಡೋರು ವಾಯುದೇವರು ಅಂತ. ರುದ್ರದೇವರೇ ಬಂದು ಧರ್ಮದರ್ಶಿಗಳ ಹತ್ರ ಹೇಳ್ತಾರೆ ಕನ್ಸಲ್ಲಿ. ಬಂದ್ ಹೇಳ್ತಾರಂತೆ, ನೋಡಿ ಈ ರೀತಿ ನನ್ನ ಗುರುಗಳನ್ನ ನಾನು ಭೋಜನಕ್ಕೆ ಇನ್ವೈಟ್ ಮಾಡಿದ್ದೀನಿ. ಹೆಂಗೆ, ಯಾವ ರೂಪದಲ್ಲಿ? ಆಸ್ ಎ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಅಲ್ವಾ. ಅವ್ರನ್ನ ನೀವು ರೆಡಿ ಮಾಡಿ, ಅವ್ರ ಭೋಜನಕ್ಕೆಲ್ಲ ನೀನು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾರಂತೆ. ಮಾರನೇ ದಿನ ಭಕ್ಷ್ಯ ಭೋಜ್ಯಾದಿಗಳು
ಅದನ್ನ ಆಚಾರ್ಯರು ಕೊಟ್ಟು ಸತ್ಕಾರ ಮಾಡ್ತಾರೆ ಧರ್ಮದರ್ಶಿಗಳು. ಅಲ್ಲಿರೋ ಶಿಷ್ಯರಿಗೆಲ್ಲ ಹಾಗಾದ್ರೆ ಹಿಂದಿನ ದಿನ ಬಂದು ಕರೆದಿದ್ಯಾರು ರುದ್ರದೇವ್ರೇ ಅಂತ ಗೊತ್ತಾಯ್ತಂತೆ. ಯಾಕಂದ್ರೆ ಈ ಆಡಳಿತ ಮುಕ್ತೇಸರ ಹೇಳ್ತಾನಲ್ವಾ ಧರ್ಮದರ್ಶಿ, ಈ ರೀತಿ ಶಿವ ಬಂದು ನಾನು ಹಿಂದಿನ ದಿನ ಇನ್ವೈಟ್ ಮಾಡಿದೀನಿ ಅಂತ ಹೇಳಿದಾನೆ ಅಂತ. ಇನ್ವೈಟ್ ಮಾಡಿರೋರ್ನ ನೋಡಿದ್ರು ಶಿಷ್ಯರು. ಆಗ ಅವ್ರಿಗೆ ಕೋರಿಲೇಟ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ಬಂದ್ ಕರೆದವರು ಬೇರೆ ಯಾರೂ ಅಲ್ಲ, ಇನ್ವೈಟ್ ಮಾಡಿದವರು ಸಾಕ್ಷಾತ್ ರುದ್ರದೇವ್ರೇ ಅಂತ ತಿಳಿಯುತ್ತೆ. ಇಶುಪಾತ ಅಂತ ಒಂದು ಕ್ಷೇತ್ರ ಅಂತೆ. ಆ ಕ್ಷೇತ್ರಕ್ಕೆ ಪರಶುರಾಮ ದೇವರು ಇರ್ತಾರಲ್ಲಿ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ಆಮೇಲೆ ಭೋಜನ ಆದ್ಮೇಲೆ, ಮಧ್ಯಾಹ್ನದ ಭಿಕ್ಷೆ ಸ್ವೀಕಾರ ಆದ್ಮೇಲೆ ಒಬ್ಬ ಭಕ್ತ ದೊಡ್ಡ ದೊಡ್ಡ ಬಾಳೆಹಣ್ಣು ಎಷ್ಟು ಕೊಡ್ತಾನೆ ಅಂದ್ರೆ 1000, 1,000 ಬಾಳೆಹಣ್ಣು ಕೊಡ್ತಾನಂತೆ. ಆಚಾರ್ಯರು ಆರಾಮಾಗಿ ತಿನ್ಬಿಡ್ತಾರಂತೆ ಅದನ್ನ. ಏನು ನಮ್ಗೆ 2 ಬಾಳೆಹಣ್ಣು ತಿನ್ನಕ್ಕಾಗೋದಿಲ್ಲ, ಆಚಾರ್ಯರು 1,000 ಬಾಳೆಹಣ್ಣು ಕೊಟ್ಟರು ಕೂಡ ಆರಾಮಾಗಿ ವಿತೌಟ್ ಎನಿ ಡಿಫಿಕಲ್ಟಿ ತಿಂದ್ಬಿಡ್ತಾರೆ. ಇದನ್ನ ಗೊತ್ತಾಯ್ತು ಒಬ್ಬಂಗೆ, ಶಂಕರ ಅಂತ ಇನ್ನೊಬ್ಬ ಬ್ರಾಹ್ಮಣಂಗೆ ಗೊತ್ತಾಯ್ತಂತೆ. ಓ, ಈ ರೀತಿ ಒಬ್ಬ ಭಕ್ತ 1000 ಬಾಳೆಹಣ್ಣು ಕೊಟ್ರು ತಿಂದ್ಬಿಟ್ಟಿದಾರಂತೆ ಅಂತ ಹೇಳಿ ಅವನೇನ್ ಮಾಡ್ತಾನಂತೆ, ಗೋವಾಗೆ ಆಚಾರ್ಯರು ಬರ್ತಾರೆ. ಗೋವಾ ಮುಂಚೆ, ಈಗ ಗೋವಾ ಅಂತ ಕರೆಯೋದು, ಅದರ್ವೈಸ್ ಅದು ಗೋಮಂತಕ ಪರ್ವತ ಅಂತ ಹೇಳಿ ತುಂಬಾ ದೊಡ್ಡ ಪುಣ್ಯ ಕ್ಷೇತ್ರ ಅದು. ಈಗ ಅದನ್ನ ಯಾವ ರೀತಿ ಮಾಡಿಟ್ಟಿದ್ದಾರೆ, ನಮ್ಮ ದೌರ್ಭಾಗ್ಯ ಅದಷ್ಟೆ. ಈ ರೀತಿ ಶಂಕರ ಅನ್ನೋ ಬ್ರಾಹ್ಮಣ ಆಚಾರ್ಯರು ಗೋವೆಗೆ ಬಂದಾಗ 4,000 ಬಾಳೆಹಣ್ಣು ಕೊಡ್ತಾನಂತೆ, 4,000 ಬನಾನಾಸ್. 30 ಕೊಡ ಹಾಲು, ಲೋಟ ಅಲ್ಲ ಕೊಡ, ಕೊಡ ಅಂದ್ರೆ ಬಿಂದಿಗೆ ಅಂತ. 30 ಕೊಡ ಹಾಲನ್ನ ಹಂಗೂ ಹಿಂಗೂ ಕಲೆಕ್ಟ್ ಮಾಡ್ತಾನಂತೆ. ಇಲ್ದಿರ್ ಎಲ್ಲಿಂದ ಸಿಗ್ಬೇಕು ಅವನಿಗೆ, ಎಷ್ಟು ಪಾಪ ಕಷ್ಟಪಟ್ಟಿದ್ದಾನೋ ಕಲೆಕ್ಟ್ ಮಾಡೋದಕ್ಕೆ. ಆಚಾರ್ಯರ ಮುಂದೆ ಇಟ್ಬಿಟ್ಟು ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಹೇಳ್ತಾನಂತೆ. ಆಚಾರ್ಯರು ಒಂದೇ ಒಂದು ಹಣ್ಣು ಕೂಡ ಬಿಡಲ್ವಂತೆ. 4,000 ಬಾಳೆಹಣ್ಣನ್ನು ತಿಂತಾರೆ, 30 ಕೊಡ ಹಾಲನ್ನು ಕುಡಿತಾರೆ. ಆಗ್ಲೂ ಕೂಡ ಅವ್ರ ಹೊಟ್ಟೆ ಚಿಕ್ಕದಾಗೆ ಇರುತ್ತಂತೆ, ಹೊಟ್ಟೆ ಮೇಲೆ 3 ಗೆರೆ ಕಾಣ್ತಾ ಇರುತ್ತಂತೆ, ಅಷ್ಟು ಪುಟ್ಟು ಸಣ್ಣಕ್ಕೆ ತೆಳ್ಳಗೆ ಇರುತ್ತೆ ಹೊಟ್ಟೆ ಅಂತ ಆಚಾರ್ಯರದು. ಯಾಕಂದ್ರೆ ಆಚಾರ್ಯರು ಹಿಂದೆನೆ ಹೇಳ್ದ ಹಾಗೆ ಹೆಬ್ಬೆಟ್ಟಿನ ಗಾತ್ರದಂತಹ ಜಠರಾಗ್ನಿ ಆಚಾರ್ಯರ ಉದರದಲ್ಲಿ ಯಾವಾಗ್ಲೂ ಉರಿತಾ ಇರುತ್ತೆ ಅಂತ. ಇಡೀ ಲೋಕನೇ ಸುಡುತ್ತೆ ಅಂದ್ರೆ 4,000 ಬಾಳೆಹಣ್ಣು ತಿನ್ನೋದ್ ಕಷ್ಟನ. ಹಾಗಾಗಿ ಆಚಾರ್ಯರು ಸಲೀಸಾಗಿ ಆ ಕೆಲಸ ಮಾಡಿದ್ದಾರೆ. ಇದನ್ನ ರಾಜಂಗ್ ಗೊತ್ತಾಯ್ತು. ಹೇಗೆ ಕೌಶಿಕ ರಾಜ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬರ್ತಾನೆ. ಕೌಶಿಕ ರಾಜ ಕಾಡಲ್ಲಿ ಬೇಟೆಗೆ ಅಂತ ಬಂದಿರ್ತಾನೆ, ಸುಸ್ತಾಗತ್ತೆ ಅವನ್ಗೆ ಮತ್ತೆ ಅವನ್ ಟ್ರೂಪ್ ಆಫ್ ಆರ್ಮಿ. ಅವ್ರಿಗೆ ಸುಸ್ತಾದಾಗ ಏನ್ ಮಾಡ್ತಾರೆ, ವಸಿಷ್ಠರ ಆಶ್ರಮಕ್ಕೆ ಬಂದಾಗ ವಸಿಷ್ಠರು ಸತ್ಕಾರ ಮಾಡ್ತಾರಂತೆ ತುಂಬಾ ಚೆನ್ನಾಗಿ. ಬೇಕಾದಂಗೆ ಡಿಶ್ಗಳು ಮಾಡಿರ್ತಾರೆ, ವೆರೈಟೀಸ್. ಅವನಿಗೆ ಆಶ್ಚರ್ಯ ಆಗತ್ತಂತೆ, ನಾವೆಲ್ಲ ಪ್ಯಾಲೇಸ್ ಅಲ್ಲಿ ಇದೀವಿ, ಬೇಕಾದಂಗೆ ಆಳು ಕಾಳುಗಳಿದ್ದಾರೆ, ತುಂಬಾ ಪೆಲಾಟಬಲ್ ಡಿಶಸ್ ಮಾಡೋದ್ರಲ್ಲಿ ಏನ್ ಆಶ್ಚರ್ಯ ಇಲ್ಲ. ಆದ್ರೆ ಕಾಡಲ್ಲಿ ಇದ್ಕೊಂಡು ಗೆಡ್ಡೆ ಗೆಣಸು ತಿಂತಾ ಇರೋರು ಇಷ್ಟೊಂದೆಲ್ಲ ಐಟಮ್ ಹೆಂಗ್ ಮಾಡಕ್ ಸಾಧ್ಯ ಆಯ್ತು? ಅದು ಇಷ್ಟು ಕಡಿಮೆ ಪೀರಿಯಡ್ ಅಲ್ಲಿ. ಏನು ನೋಟಿಸೇ ಕೊಟ್ಟಿಲ್ವಲ್ಲ ನಾವು, ಈ ತರ ಬರ್ತೀವಿ ಅಂತ ಏನೋ ಹೇಳಲಿಲ್ಲ ನಾವು ಪ್ರಿಯರ್ ಆಗಿ. ಆದ್ರೂ ಹೇಗೆ ನಮ್ಗೆ ಇಷ್ಟು ಚೆನ್ನಾಗಿ ಸತ್ಕಾರ ಮಾಡ್ತಿದ್ದಾರೆ ಅಂತ ಕೇಳಿದಾಗ, ವಸಿಷ್ಠರ ಆಶ್ರಮದಲ್ಲಿ ನಂದಿನಿ ಅಂತ ಒಂದು ಹಸು ಇರುತ್ತೆ. ಆ ಹಸು ಕೇಳಿದ್ದನ್ನೆಲ್ಲ ಕೊಡ್ತಾ ಇರತ್ತೆ. ಈ ಕೌಶಿಕ ಏನ್ ಅನ್ಕೋತಾನ್ ಗೊತ್ತಾ, ನೋಡಿ ಋಷಿಗಳು ಅವ್ರು ತಿನ್ನೋದು ಗೆಡ್ಡೆ ಗೆಣಸು, ಅವ್ರೇನ್ ಜಾಮೂನು ಜಾಂಗೀರ್ ತಿಂತಾ ಇರಲ್ಲ. ಬಂದವ್ರಿಗೆ ಆತಿಥ್ಯ ಮಾಡೋದಿಕ್ಕೆ ಅದನ್ನ ಉಪಯೋಗಿಸ್ತಾರೆ. ಪ್ಲಸ್ ಪ್ರತಿದಿನ ಹೋಮ ಎಲ್ಲ ನಡೀತಾ ಇರಬೇಕು, ತುಪ್ಪ ಬೇಕಾಗತ್ತೆ, ಬೇರೆ ಬೇರೆ ದ್ರವ್ಯಗಳು ಬೇಕಾಗತ್ತೆ ಹೋಮಕ್ಕೆ ಸಂಬಂಧಪಟ್ಟಂಗೆ, ಅದನ್ನೆಲ್ಲ ಸೃಷ್ಟಿ ಮಾಡ್ಕೋತಾ ಇರ್ತಾರೆ. ಈ ಕೌಶಿಕ ಅನ್ಕೋತಾನಂತೆ, ವಸಿಷ್ಠರ ಹತ್ರ ಯಾಕಿದೆ ಅದು, ಯಾವುದೇ ಚೆನ್ನಾಗಿರ್ಲಿ, ಏನೇ ಇರ್ಲಿ ಸ್ಪೆಷಲ್ ಆಗಿ ಐಟಮು, ಅದು ರಾಜನ ಹತ್ರ ಇರ್ಬೇಕು, ಹೋಗಿ ಮುನಿಗಳ ಹತ್ರ ಇದೆಯಲ್ಲ ಅಂತ ಹೇಳಿ ಗಲಾಟೆ ತೆಗಿತಾನೆ. ನಂದಿನಿದು ಒಂದೊಂದು ರೋಮಗಳಿಂದ ಅಷ್ಟಷ್ಟು ಸೈನಿಕರು ಬಂದ್ಬಿಟ್ಟು ಅವ್ರನ್ನ ಸೋಲಿಸ್ಬಿಡ್ತಾರೆ, ಕೌಶಿಕನ ಕಡೆಯವ್ರನ್ನ. ಅವನಿಗೆ ತುಂಬಾ ಅವಮಾನ ಆಗತ್ತಂತೆ. ಅಂದ್ರೆ ಕ್ಷಾತ್ರ ತೇಜಸ್ಸು, ಕ್ಷತ್ರಿಯ ಅವನು ಬ್ರಾಹ್ಮಣ ತೇಜಸ್ಸು, ಬ್ರಹ್ಮ ತೇಜಸ್ಸಿನ ಮುಂದೆ ಸೋತ್ ಹೋಗ್ಬಿಡ್ತಾನೆ. ಅವನಿಗೆ ಎಷ್ಟೇ ಆಯುಧಗಳಿರ್ಬೋದು, ಆದ್ರೆ ವಸಿಷ್ಠರ ತಪೋಬಲ ಅನ್ನೋವಂಥದ್ದು ಇದೆಯಲ್ಲ, ಬ್ರಾಹ್ಮಣತ್ವ, ಅದ್ರ ಮುಂದೆ ಕ್ಷತ್ರಿಯಂದೇನು ಸಾಕಾಗ್ಲಿಲ್ಲ. ಅದಕ್ಕೆ ಅವ್ನು ಡಿಸೈಡ್ ಮಾಡ್ತಾನಂತೆ, ಇಲ್ಲ ಯಾಕೋ ಹಿಂಗ್ ವರ್ಕ್ ಆಗ್ತಾ ಇಲ್ಲ, ನಾನು ಬ್ರಾಹ್ಮಣ ಆಗ್ತೀನಿ ಅಂತ ಹೇಳಿ ಎಷ್ಟೋ ಯುಗಗಳ ತನಕ ತಪಸ್ಸು ಮಾಡಿ ಅವರೇ ವಿಶ್ವಾಮಿತ್ರ ಆಗೋದಾಮೇಲೆ, ಕೌಶಿಕ ರಾಜನೇ ವಿಶ್ವಾಮಿತ್ರ ಮುನಿ ಆಗೋದು. ಹೇಗೋ ಹಾಗೆ ಇಲ್ಲೊಬ್ಬ ಬಂದ ಅಂತೆ, ಯಾರೋ ಗೋವೆ ರಾಜ. ಅವನ್ ಅನ್ಕೋತಾನಂತೆ,
ಮಧ್ವಾಚಾರ್ಯರು ಇಷ್ಟೆಲ್ಲ ತೋರಿಸ್ತಾ ಇದ್ದಾರೆ ಪ್ರತಾಪ ಅಂದ್ರೆ 4,000 ಬಾಳೆಹಣ್ಣು ತಿಂತಾ ಇದ್ದಾರೆ, 1,000 ಬಾಳೆಹಣ್ಣು ತಿಂತಾ ಇದ್ದಾರೆ, ನನ್ನ ರಾಜ್ಯದಲ್ಲೇ ಇರಬೇಕು, ಬೇರೆ ಎಲ್ಲೂ ಹೋಗ್ಬಾರ್ದು, ಇದು ದುರಹಂಕಾರ, ನನ್ನ ರಾಜ್ಯದಲ್ಲೇ ಇರಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾನಂತೆ. ಒಂದು ದಿನ ಆಚಾರ್ಯರು ದೇವತೆಗಳ ಜೊತೆ ಸಭೆ ನಡೆಸ್ತಾ ಇರ್ತಾರೆ ರಹಸ್ಯವಾಗಿ. ಯಾಕಂದ್ರೆ ದೇವತೆಗಳ ಜೊತೆ ಪಬ್ಲಿಕ್ ಆಗಿ ಮಾಡಕ್ಕಾಗಲ್ವಲ್ಲ ಮೀಟಿಂಗು, ರಹಸ್ಯವಾಗಿ ಸಮಾಲೋಚನೆ ನಡೆಸ್ತಾ ಇರ್ತಾರೆ. ಎಷ್ಟು ಹೇಳಿದ್ರು ಕೇಳಲ್ವಂತೆ ರಾಜ, ಸುಮ್ನೆ ಬಡ 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 ಬಾಗ್ಲು ಬಡಿತಾನೆ ಇದ್ನಂತೆ. ಅದಕ್ಕೆ ಆಚಾರ್ಯರ್ಗ್ ಸಿಟ್ಟು ಬಂದ್ಬಿಡ್ತಂತೆ. ಬಾಗಲ್ ತೆಗೆದ್ಬಿಟ್ಟು ತುಂಬಾ ಕ್ರೂರವಾಗಿರೋ ರೂಪದಿಂದ, ಉಗ್ರ ರೂಪದಿಂದ, ಅಂದ್ರೆ ತುಂಬಾ ಫಿಯರ್ಸಮ್ ರೂಪದಿಂದ ರಾಜನ್ನ ನೋಡ್ಬಿಟ್ಟು, ನಿನ್ನ ನಾಶ ಸಮೀಪಿಸಿದೆ, ನೀನ್ ಇನ್ನೇನ್ ಸದ್ಯದಲ್ಲೇ ಸಾಯ್ತ್ಯ ನೀನು ಅಂತ ಹೇಳ್ಬಿಡ್ತಾರಂತೆ ಆಚಾರ್ಯರು. ಅವನಿಗೆ ಹೆದರಿಕೆ ಆಗದಂಗೆ ಹೋಗುತ್ತಾ? ಅವನ್ ಅನ್ಕೊಳೋದು ಎಲ್ಲಾರು ನಮ್ ತಕ್ಕನಂಗೆ ಕುಣೀಲಿ ಗೊಂಬೆಗಳ ತರ ಅಂತ. ಯಾರೇ ದೊಡ್ಡೋರಿದ್ರು ಕೂಡ ನಾನ್ ರಾಜ, ಅವ್ರಕ್ಕಿಂತ ದೊಡ್ಡವನು ಅನ್ನೋಂತ ದಿಮಾಕ್ ಇವನಿಗೆ. ಆಗ ರಾಜ ಹೆದರ್ಕೊಂಡು ಪುರೋಹಿತ್ರನ್ನ ಕರೆಸ್ತಾನಂತೆ. ಪುರೋಹಿತ್ರಿಗೆ ನಡೆದಿರೋ ವಿಚಾರ ಎಲ್ಲ ಹೇಳ್ತಾನೆ. ಅಷ್ಟೆಲ್ಲ ಹೇಳದ್ಮೇಲೆ ಪುರೋಹಿತರು ಹೇಳ್ತಾರೆ, ಫಸ್ಟ್ ಹೋಗಿ ಕ್ಷಮೆ ಕೇಳಿ, ಸಾರಿ ಕೇಳಿ, ಮಾಡಿರೋ ತಪ್ಪಲ್ಲ ನೀವು, ಮಹಾತ್ಮರನ್ನ ಇಟ್ಕೊಳೋದು ಮನೆಯಲ್ಲಿ ಕೂಡಾಕಿರೋದು ಒಂದು, ಜೊತೆಯಲ್ಲಿ ಅವ್ರಿಗೆ ಈ ತರ ಇದ್ ಮಾಡಿರೋ ಅವಮಾನ ಮಾಡೋದು ಇನ್ನೊಂದು ಅಂತ ಹೇಳಿ ಕ್ಷಮೆ ಕೇಳಕ್ ಹೇಳ್ತಾರಂತೆ. ಆಮೇಲೆ ರಾಜ ಬಂದು ಕ್ಷಮೆ ಕೇಳಕ್ಕೆ ಮಾಡಲ್ಲ ಅವನು. ಆಗ ಆಚಾರ್ಯರು ಏನಂತಾರಂತೆ, 6 ತಿಂಗಳು ಆಯುಷ್ಯ ಕೊಡ್ತೀನಿ ನಿನ್ಗೆ ಅಂತ ಹೇಳಿ ನನಗೆ ಇಲ್ಲಿಂದ ಹೊರಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡು ಅಂತ ಹೇಳ್ತಾರಂತೆ. ಅಟ್ಲೀಸ್ಟ್ ಅಷ್ಟಕ್ಕೆ ಸುಮ್ಮನೆ ಇರ್ಬೇಕಲ್ಲ ಇವನು, ನಿಜವಾಗ್ಲೂ ಒಳ್ಳೆಯವನಾಗಿದ್ರೆ ಸದ್ಯ 6 ತಿಂಗಳು ಸಿಕ್ತಲ್ಲ ಅಂತ ಅನ್ಕೊಂಡು ಮಾಡೋದು ಬಿಟ್ಕೊಂಡು ಸಾಧನೆ. ರಾಜ ಏನ್ ಮಾಡ್ತಾನಂತೆ, ಆಚಾರ್ಯರು ಎಲ್ಲಿ ಉಳ್ಕೊಂಡಿದ್ರೋ ಆ ಜಾಗಕ್ಕೆ ಬೀಗ ಹಾಕ್ಬಿಡ್ತಾನಂತೆ, ಆಚಾರ್ಯರು ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ. ಸೈನಿಕರನ್ನ ಕಾವಲಿಡ್ತಾನಂತೆ. ಆದ್ರೆ ಆಚಾರ್ಯರು ಏನ್ ಮಾಡ್ತಾರೆ, ಕಿಲಾಡಿ ವಾಯುದೇವ್ರನ್ನ ಯಾರಾದ್ರೂ ಬಂಧನ ಮಾಡಕ್ಕಾಗತ್ತಾ? ಅವ್ರ ಶಿಷ್ಯರನ್ನೆಲ್ಲ ಉಪಾಯವಾಗಿ ಕಳಿಸ್ಬಿಡ್ತಾರೆ ಮೊದ್ಲೇನೆ. ಆಚಾರ್ಯರು ಅದೃಶ್ಯನೇ ಆಗ್ಬಿಡ್ತಾರಂತೆ. ಅಲ್ಲಿಂದ ಹೊರಡ್ತಾರೆ. ರಾಜ ಬೀಗ ತೆಗೆದು ನೋಡಿದ್ರೆ ಏನು, ಆಚಾರ್ಯರು ಇಲ್ಲ, ಶಿಷ್ಯರು ಇಲ್ಲ. ರಾಜನ್ಗೆ ಆಶ್ಚರ್ಯ ಆಯ್ತಂತೆ. ಆಚಾರ್ಯರು ಹೇಳ್ದ ಹಾಗೇನೆ 6 ತಿಂಗಳಾದ್ಮೇಲೆ ಶತ್ರುಗಳ ಕಡೆಯವರು ಬಂದು ಅಲ್ಲಿ ದಾಳಿ ಮಾಡ್ತಾರೆ ಆ ರಾಜನ ಮೇಲೆ. ಅವನನ್ನ ಸಂಹಾರ ಮಾಡ್ತಾರೆ, ಕೊಂದು ಬಿಡ್ತಾರಂತೆ. ಎನಿಮಿ ಸೈಡ್ ಅವರು ಬಂದು, ಶತ್ರುಗಳು ಬಂದು ಅವರನ್ನ ಕೊಲ್ತಾರೆ. ಇದು ಸ್ವೋತ್ತಮರ ಅಪಚಾರ ಮಾಡೋದ್ರಿಂದ ಏನಾಗತ್ತೆ, ದೊಡ್ಡವ್ರಿಗೆ ವಿ ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಆದ್ರೆ ದೊಡ್ಡವ್ರ ಕಾರುಣ್ಯ ಅನ್ನೋದನ್ನ ನಾವು ಆ ರೀತಿ ಗ್ರಾಂಟೆಡ್ ಆಗಿ ತಗೊಳೋ ರೀತಿ ಇಲ್ಲ. ನಾವು ಅವ್ರನ್ನ ಬೇಕಾಬಿಟ್ಟಿ ತಗೊಂಡ್ವಿ ಅಂದ್ರೆ ಅವ್ರು ಸುಮ್ನೆ ಇರಬಹುದೇನೋ, ಆದ್ರೆ ದೇವತೆಗಳು ಸುಮ್ನೆ ಇರೋದಿಲ್ಲ, ಅವ್ರು ನಮ್ಗೆ ಶಾಪ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ತುಂಬಾ ಹುಷಾರಾಗಿ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಬದುಕುವಂಥದ್ದನ್ನ ನಾವು ಕಲಿಬೇಕು. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಹೇಗೆ ರಾಜ ತುಂಬಾ ದಬ್ಬಾಳಿಕೆ ಮಾಡ್ದ, ಶ್ರೀಮದಾಚಾರ್ಯರನ್ನೇ ಕೂಡ ಹಾಕೋಕ್ ನೋಡ್ದ, ಅದರಿಂದ ಏನಾಯ್ತು ಅವನಿಗೆ ಅನ್ನುವಂಥದ್ದನ್ನ 6 ತಿಂಗಳು ಅನ್ಯಾಯವಾಗಿ ಅವನ ಜೀವನೇ ಕಳ್ಕೋಬೇಕಾಯ್ತು. ಒಳ್ಳೆ ರೀತಿ ಸತ್ಕಾರ ಮಾಡಿದ್ರೆ ಆಚಾರ್ಯರು ಇನ್ನ ಚೆನ್ನಾಗಿ ಆಯುಷ್ಯ ಕೊಡ್ತಾ ಇದ್ರು, ಅಪಮೃತ್ಯು ನಿವಾರಣೆ ಮಾಡ್ತಿದ್ರೇನೋ. ಆದ್ರೆ ಆಚಾರ್ಯರನ್ನೇ ಹಿಡ್ದಿಡಕ್ ಹೋದ, ಅದರಿಂದ ತಾನೇ ಸಾವಿಗೆ ಈಡಾದ ಅನ್ನೋದ್ರಲ್ಲಿ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.